ಇಂಥ ಸಂದರ್ಭದಲ್ಲಿ ಅವರು ಅಭಿಮಾನಿಗಳು ಹೇಳಿ ತಿಳಿ ಮಾಡಬಹುದಾಗಿತ್ತ ಅಂತ? 100%. ಆದರೆ ಅವ್ರ ಕಡೆಯಿಂದನೇ ಮಾಡ್ತಾ ಇದ್ದಾರೆ ಅಂದರೆ ತಿಳಿಪಡಿಸ್ಬೇಕು. 100% ಅದು ತಪ್ಪಲ್ಲ. ಆಚೆ ಓಪನ್ ಆಗಿ ಬರಬೇಕು. ಬೇರೆ ಎಲ್ಲದಕ್ಕೂ ಬರ್ತೀವಲ್ವಾ, ಬೇರೆ ಎಲ್ಲದಕ್ಕೂ ಬರಲ್ವಾ ನಾವು? ಹಂಗೆ ಬರಬೇಕು. ಯಾಕ್ರಪ್ಪ ಹಿಂಗೆ ಮಾಡ್ತೀರಾ, ಇದೆಲ್ಲ ತಪ್ಪು, ನನ್ನ ಹೆಸರು ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಕೆಟ್ಟ ನನ್ನ ಕುಟುಂಬ, ಸಿನಿಮಾ ರಂಗ ನನ್ನ ಕುಟುಂಬ ಅಂತ. ದರ್ಶನ್ ಅವರಾಗ್ಬೋದು, ಸುದೀಪ್ ಅವರಾಗ್ಬೋದು, ಶಿವರಾಜ್ ಕುಮಾರ್, ಯಾರೇ ಸಿನಿಮಾ ನಟರಾಗ್ಬೋದು, ಸೂಪರ್ ಸ್ಟಾರ್ಗಳಾಗ್ಬೋದು, ಎಲ್ಲ ಬರಬೇಕು. ಆ ಥರ ಇದ್ದಾಗ ಮಾಡಬೇಡ್ರಿ ಇದೆಲ್ಲ ಅಂತ. ಯಾರನ್ನ ಆಗ್ಬೋದು. ಫೈನಲ್ ನೀವು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀರಿ ಸರ್? ನಾನೊಬ್ಬ ಕಾರ್ಯದರ್ಶಿಯಾಗಿ ಕರೀಲೇಬೇಕಲ್ವಾ. ನಾನೊಂದು ಮೀಟಿಂಗ್ ಕರೆದು ನಮ್ಮ ಸದಸ್ಯರನ್ನ, ನಮ್ಮ ಪದಾಧಿಕಾರಿಗಳನ್ನ ಕರೆಸಿ ಅವ್ರಿಗೆಲ್ಲ ಫೋನ್ ಮಾಡ್ತೀನಿ. ಅವರೆಲ್ಲ ಯಾವ ರೀತಿ ಇದಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತಾರೋ ನಾನು ಅದನ್ನು ಖಂಡಿತವಾಗ್ಲೂ ಸ್ಪಂದಿಸ್ತೀನಿ. ಒಳ್ಳೆಯ ಒಂದು ವಿಷಯನ, ಇದನ್ನು ಎಲ್ಲೋ ಒಂದು ಬೆಂಕಿ ಹತ್ಕೊಂಡು ಊರಿದು ಅದರಲ್ಲಿ ನಾವೆಲ್ಲ ಬೆಂದು ಸಾಯೋದು ಬೇಡ ಅನ್ನೋ ಉದ್ದೇಶ ನಮ್ಮದಷ್ಟೇ. ಯಾವಾಗ ಅನ್ನೋಂಥ ಪ್ಲಾನ್ ಏನಾರು ಸರ್? ಪ್ಲಾನ್ ಏನಿದೆ ಇವಾಗ ಇಮಿಡಿಯೇಟಾಗಿ ಕಲಾವಿದರನ್ನೆಲ್ಲ ಕರಿಬೋದು. ಈಗ ನೋಡಿ, ಕಲಾವಿದರನ್ನೆಲ್ಲ ನಾನು ಇಮಿಡಿಯೇಟಾಗಿ ಬಾ ಅಂತ ಯಾರು ಬರೋಕ್ಕೆ ಆಗೋದಿಲ್ಲ. ನಾನು ನಿರ್ಮಾಪಕರನ್ನು ಯೋಚನೆ ಮಾಡಬೇಕಲ್ವಾ. ಎಲ್ರಿಗೂ ಶೂಟಿಂಗ್ ಡೇಟ್ ಕೊಟ್ಟಿರ್ತಾರೆ, ಎಲ್ಲ ಶೂಟಿಂಗ್ಗಳು ನಡೀತಾ ಇರುತ್ತೆ. ಅವ್ರು ಯಾರ್ಯಾರು ಇರ್ತಾರೆ, ಬರಲೇಬೇಕು ಅಂತೇನಿಲ್ಲ. ಅವ್ರವ್ರು ಹೇಳಿಕೆ ಕೊಡ್ಬೋದು ನನಗೆ ಬಂದಾಗ. ಯಾಕಂದರೆ ಎಲ್ಲರೂ ಶೂಟಿಂಗ್ ನಿಲ್ಲಿಸಿ ಬರೋಕ್ಕಾಗೋದಿಲ್ಲ, ಅದು ನಾನೇ ಒಪ್ಪೋದಿಲ್ಲ. ಶೂಟಿಂಗಲ್ಲಿ ಯಾರ್ಯಾರು ಇರಲ್ಲ ಅವನ್ನೆಲ್ಲ ಬನ್ನಿ ಅಂತ ಹೇಳ್ತೀನಿ. ಶೂಟಿಂಗ್ ಇದ್ದವರು ಸ್ಟೇಟ್ಮೆಂಟ್ ಕೊಡಿ ಅಂತ, ಏನು ಇದಕ್ಕೆ ಸ್ಪಂದಿಸಬೇಕು ಹೇಳಿ ಅಂತ. ನನಗೂ ಒಂದೊಂದು ಅವರೇ ತಾನೇ ಹೇಳಬೇಕು. ಸರ್ ಹಿಂಗೆ ಮಾಡಿ ಸರ್, ಈ ಥರ ಕೊಟ್ಟಿದ್ದಾರೆ ಅಷ್ಟೇ, ನೀವು ಹಿಂಗೆ ಮಾಡಿ ಸರ್ ಅಂತ ಹೇಳಬೇಕು ಅವರು. ಆದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಈ ಘಟನೆ ಆದಾಗ ನಿಮ್ಮನ್ಯಾರ ಸಂಪರ್ಕ ಮಾಡುವಂಥದ್ದು ಸರ್, ಅಥವಾ ನೀವ್ಯಾರನ್ನಾರು ಸಂಪರ್ಕ ಮಾಡುವಂಥದ್ದು ಏನಾರು ಆಯ್ತಾ? ಈಗ ಬರೀ ಮೀಡಿಯಾದವ್ರು ನೀವೇ ಸಂಪರ್ಸ್ತಾ ಇರೋದು, ಯಾರು ಸಂಪರ್ಸೋಲ್ಲ, ನೀವೇ ತಾನೇ ನನಗೆ ಸಂಪರ್ಸೋದು. ಆ ಸಂಪರ್ಕ ಅನ್ನೋದು ನಿಮ್ಮಿಂದ ಆಗ್ತಾಯಿದೆ. ಅಫ್ಕೋರ್ಸ್ ಚಿತ್ರರಂಗದ ನನ್ನ ಮಿತ್ರರು ಸುಮಾರು ನಿರ್ಮಾಪಕ ಸಂಘನೂ ಕೇಳಿದ್ರು, ವಾಣಿಜ್ಯ ಮಂಡಳಿಯಿಂದನೂ ಬಂತು. ನಾನು ಇದನ್ನೇ ಹೇಳ್ತಾ ಇದ್ದೆ ಅವರಿಗೆ. ಫೈನಲಿ ಸರ್, CM, DCM ಮತ್ತು ಹೋಮ್ ಮಿನಿಸ್ಟ್ರಿಗೂ ಕೂಡ ಮನವಿ ಮಾಡಬೇಕು ಅಂತ ಇಲ್ಲಿ ಬಾಮಾರೀಶ್ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಮನೆಗೂ ಸರ್, ಫಸ್ಟು ನಮ್ಮ ಮನೆಯಲ್ಲಿ ಹತ್ತಿರೋ ಬೆಂಕಿನ ನಾವು ಆರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಪಾಪ ನಮಗೆ ಸರ್ಕಾರ ಆವತ್ತಿನ ಸ್ಪಂದಿಸ್ತಾನೆ ಇದೆ. ಅದು ಎರಡನೇ ಚಿತ್ರರಂಗದಿಂದ ಇಂಥ ಯಾವುದಾದ್ರೂ ಒಂದು ಬೇಡಿಕೆ ಇಟ್ಟಾಗ CM ಆಗ್ಬೋದು, DCM ಆಗ್ಬೋದು, ಪರಮೇಶ್ವರ್ ಅವರಾಗ್ಬೋದು, ಹೋಮ್ ಮಿನಿಸ್ಟರ್ ಆಗ್ಬೋದು, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಆವತ್ತಿಂದನೂ. ಸೊ ಖಂಡಿತವಾಗ್ಲೂ ನಮ್ಮ ಕೈಲಿ ಆಗ್ತಾಯಿಲ್ಲ ಸರ್, ನಮಗೆ ನೀವೇ ಇದನ್ನು ಸರಿಪಡಿಸ್ಕೊಡಿ ಅನ್ನೋ ಸಿಚುವೇಶನ್ ಬಂದಾಗ ಖಂಡಿತವಾಗ್ಲೂ ನಾವು ಎಲ್ಲರೂ ಸೇರಿ ಹೋಗಿದೆ ಅವ್ರಿಗೆ ಮನವಿ ಕೊಡ್ತೀವಿ ನಾವು. ಬರೀ ಒಬ್ಬ ಕಲಾವಿದನ ಹೆಸರು ಇಟ್ಕೊಂಡು ಮಾತ್ರ ಅಂತ ಇಡೀ ಚಿತ್ರರಂಗದಲ್ಲಿರುವಂಥ ಯಾವ ಕಲಾವಿದರುಗಳು, ಹೀರೋಯಿನ್ಗಳಾಗಿರ್ಬೋದು, ಹೀರೋಗಳು, ಎಲ್ಲ ಕಲಾವಿದರುಗಳು ಕೂಡ ಈ ಥರ ನೆಗೆಟಿವ್ ಆಗಿರುವಂಥ ಅಥವಾ ತುಂಬ ಕೆಳಮಟ್ಟದ ಭಾಷೆಗಳನ್ನ ಬಳಸಿ ಮಾತಾಡುವಂಥ ಒಂದು ಸಂಸ್ಕೃತಿ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ನೀವು ತುಂಬ ಸ್ಟ್ರಾಂಗ್ ಆಗಿ ಕಲಾವಿದರ ಸಂಘ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಒಟ್ಟು ಹಾಕಿ ನೀವು ತುಂಬ ಸ್ಟ್ರಾಂಗ್ ಆಗಿ ಸರ್ಕಾರಕ್ಕೊಂದು ಮನವಿ ಮಾಡಿ ಅಂಥ ವಿರುದ್ಧ ಕ್ರಮ ತಗೊಂಡು ಒಂದು ಅವೇರ್ನೆಸ್ ಮೂಡಿಸೋ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ. ಖಂಡಿತವಲ್ಲ ಸರ್. ಈಗ ನೀವು ಹೇಳ್ತಾ ನನಗೇ ಮಾಡಿದರು, ಈ ಥರ ನನಗೇ ಆಗಿದೆ. ನೀವು ಆ ವಿಡಿಯೋಗಳು ಯಾರು ಕೇಳೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗೆಲ್ಲ ಬೈದವ್ರೆ. ನಾನು ಸೀರಿಯಸ್ಸಾಗಿ ತಗೊಂಡಿಲ್ಲ. ನಾನು ಇಷ್ಟೇ ಮಾಡಿದೆ, ಯಾರು ನನ್ನ ಮೇಲೆ ಈ ಥರ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ. ನಾನು ಲೀಗಲ್ಲಾಗಿ ಲಾ ಏನು ಹೇಳುತ್ತೆ ಅದ್ರ ಪ್ರಕಾರ ಕೋರ್ಟಲ್ಲಿ ಅವ್ರ ಮೇಲೆಲ್ಲ ಕೇಸ್ ಹಾಕಿದ್ದೀನಿ. ಒಂದು 5-6 ಅಂದರೆ ದಾವಣಗೆರೆ, ಹುಬ್ಳಿ, ಕರ್ನಾಟಕ ಅಂದರೆ ಬೆಂಗಳೂರು, ಒಂದು 8 ಕರ್ನಾಟಕದಲ್ಲಿ 8 ಕಡೆಯಿಂದ ಒಬ್ಬೊಬ್ಬರ ಮೇಲೆ 8 ಕೇಸ್ ಆಗಿದೆ. ಅವರೆಲ್ಲರೂ ಅವ್ರು ಯಾರಿಗೂ ಹೊಡೆಯೋದು ಬೇಡ, ಬರೆಯೋದು ಬೇಡ. ಲಾ ಏನು ಹೇಳುತ್ತೆ, ಇಂಥವು ತಪ್ಪು ಮಾಡಿದ್ರೆ ಕೇಸ್ ಹಾಕಿ, ಇಲ್ಲಾಂದ್ರೆ ಏನಿದೆ ಸ್ಟೇಷನ್ ಇದೆ ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ ನಾನು. ಅವರು ಇವಾಗ ಒಂದು ವೇಳೆ ಅವ್ರಿಗೆ 20 ವರ್ಷ 40 ವರ್ಷ ಆಗಿದ್ರೆ ಇನ್ನೂ 15-20 ವರ್ಷ ಕೋರ್ಟ್ಗೆ ಅಲಿಬೇಕು ಅವರು. 8 ಕಡೆ 8 ಕೋರ್ಟ್ಗೆ ಎವ್ರಿ ಮಂತ್ ಆರ್ 2 ಮಂತ್ಸ್ ಒನ್ಸ್ ಹೋಗಲೇಬೇಕು ಅವರು. ಅವ್ರು ಹೋಗಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ನಾನು ಬಿಡೋದಿಲ್ಲ ಸರ್. ಇದು ಯಾವಾಗ ನೀವು ಕಂಪ್ಲೇಂಟ್ ಮಾಡಿದ್ದು? ಹೇಗೆ? ಎಲ್ಲ ಮಾಡಿದ್ದೀನಿ ನಾನು. ಅದನ್ನೆಲ್ಲ ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾರ ಮೇಲೆ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನನಗೆ ಯಾವಾಗ ನ್ಯಾಯ ಸಿಗುತ್ತೋ ನಾನು ಅವಾಗ ಹೇಳ್ತೀನಿ. ಸರ್, ಇಷ್ಟು ಜನ ನನಗೆ ಬೈದಿದ್ರು ನೋಡಿ, ಇಂಥ ವಿಡಿಯೋ, ಇಂಥವ್ರಿಗೆ ಈ ಥರ ಒಂದು ಶಿಕ್ಷೆ ಆಗಿದೆ ಅನ್ನೋದು ಹೇಳ್ತೀನಿ ಖಂಡಿತವಾಗ್ಲೂ. ಆವಾಗ ನಾನು ಏನು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಬಡಿಬೇಕು ಅವ್ರಿಗೆ? ಯಾಕೆ ಪರ್ಸನಲ್ ತಗೋಬೇಕು? ನಾನು ಲೀಗಲಿ
ಎಂತೆಂಥವ್ರು ನನಗೆ ಬೈದಿದ್ರು. ಅವ್ರ ಮೇಲೆ ಅವರೆಲ್ಲ ಬಂದವ್ರು. ಈಗ ಸಾರ್ ಏನೋ ಬೈದ್ಬಿಟ್ವಿ, ಹೆಂಗೆ ಮಾಡ್ಬಿಟ್ವಿ ಸಾರ್, ಬಿಟ್ಬಿಟ್ಟು ಸಾರ್ ಹಂಗೆ ಹಿಂಗೆ ಅಂತ ಎಲ್ಲ ಕೋರ್ಟಲ್ಲಿ ಹೇಳಪ್ಪ, ನನ್ನ ಹತ್ರ ಮಾತಾಡಬಾರ್ದು. ಅಲ್ಲೇ ಕೋರ್ಟಲ್ಲ, ಯಾಕಂದರೆ ಕೇಸ್ ಕೋರ್ಟಲ್ಲಿ ಇರೋದ್ರಿಂದ ನಾನು ಮಾತಾಡಬಾರ್ದು ನಿಮ್ಮ ಹತ್ರ, ನೀವು ಹೋಗಿ ಅಂತ. ಒಂದು ಅಡ್ವೊಕೇಟು ಫೋನ್ ಮಾಡಿದ್ರು, ಇಲ್ಲ ಏನೋ ಮಾಡಿ ಸರ್ ಅಂತ. ಸರ್ ನೀವು ಅಡ್ವೊಕೇಟು, ದಯವಿಟ್ಟು ಇದು ಕೇಸು ಕೋರ್ಟಲ್ಲೇ ಇರೋದ್ರಿಂದ ನೀವು ಕೋರ್ಟಲ್ಲೇ ಮಾತಾಡಿ. ಇವರೆಲ್ಲ ಏನಕ್ಕೆ ಬೈದರು ನನ್ನ, ಈ ಭಾಷೆ ಏನಕ್ಕೆ ಬಳಸಿದ್ರು ಅಲ್ಲಿ ಕೋರ್ಟಲ್ಲಿ ಹೇಳಲಿ. ಯಾಕಂದರೆ ಜಡ್ಜ್ ನೋಡ್ತಾರಲ್ವಾ, ಇವ್ರು ಬೈದಿರೋದು ಫೋಟೋ ಇದೆ, ಇವರೇ ಬೈದಿರೋದಿದೆ, ಏನೇನು ಬೈದಿದ್ದಾರೆ ಅನ್ನೋದು ಇದಕ್ಕಿದೆ, ಅದಕ್ಕೆ ಯಾವ ಥರ ಕಾನೂನಲ್ಲಿ ಶಿಕ್ಷೆ ಇದೆ. ಸೊ ಅಲ್ಲಿ ಅವರು ಲೈಫ್ ಲಾಂಗು ಅವ್ರ ಕೆಲಸ ಕಾರ್ಯ ಬಿಟ್ಟು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಲಿಬೇಕು. ಅವರು ಇದೇ ಶಿಕ್ಷೆ ಅವ್ರಿಗೆ. ಅವ್ರು ಸಂಪಾದನೆ ಮಾಡಿರ್ತಾರಲ್ಲ ಆ ದುಡ್ಡನ್ನೆಲ್ಲ ಬರೀ ಸ್ಟೇಷನ್ನು, ಕೋರ್ಟು ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಖರ್ಚು ಮಾಡಬೇಕು. ಆವಾಗ ಇವ್ರನ್ನ ಇವರು ಸ್ಟಾರ್ಗಳು ಬಂದು ಕೈ ಹಿಡಿತಾರೆ, ಯಾವ ಸ್ಟಾರ್ಗಳು ಇವರು ದುಡ್ಡು ಕೊಡ್ತಾರೆ, ಇವರು ಅವಾಗ ಗೊತ್ತಾಗುತ್ತೆ ನಾವು ಯಾವ ಸ್ಟಾರ್ ನಂಬ್ಕೊಂಡು ಮಾತಾಡಿದವ್ರು ಇವತ್ತು ಯಾವ ಸ್ಟಾರ್ ಇದ್ದಾರಪ್ಪ ನಮಗೆ ಅನ್ನೋದು ಅವತ್ತು ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಸೊ ಇದನ್ನ ನೀವು ಹೇಳಿದ್ರಲ್ಲ, ನ್ಯಾಯವಾಗಿ ಸರ್ಕಾರಕ್ಕೆ ಅಫ್ಕೋರ್ಸ್ ಸರ್ಕಾರಕ್ಕೂ ಕೊಡ್ತೀವಿ, ಒಂದು ಲೀಗಲಾಗಿ ಏನು ಫೈಟ್ ಮಾಡಬೇಕು ಫೈಟ್ ಮಾಡ್ತೀವಿ ನಾವು. ಯಾಕಂದರೆ ಬೈಯೋ ವ್ಯಕ್ತಿ ಒಂದು ಅಮ್ಮನ ಬೈತಾನೆ, ಒಂದು ಅಕ್ಕನ ಬೈತಾನೆ ಅಂದಾಗ ನನಗೆ ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ದೇವರವರು ಅಲ್ವಾ. ನಾನು ಸುಮ್ಮನೆ ಇದ್ದು ಬಿಡ್ಬೋದು, ಅಯ್ಯೋ ಯಾರೋ ನಮ್ಮ ಫ್ಯಾನು ಹೀರೋ ಬೈದ ಅಂತ. ಆದರೆ ನನ್ನ ಜೊತೆಲಿ ಹುಡ್ದವ್ರು ಸುಮ್ಮನೆ ಇರ್ತಾರ? ಅವರು ಕೇಸ್ ಹಾಕವ್ರೆ, ನನ್ನ ಜೊತೆಲಿ ಹುಡ್ದವರು ಕೇಸ್ ಹಾಕೋರು ಅವ್ರ ಮೇಲೆ. ಯಾಕಪ್ಪ ಬೈದಿದ್ಯಾ ನಮ್ಮಮ್ಮ ನಮ್ಮ ಅಕ್ಕ ಅಂತ ಬೈತಲ್ಲ, ಏನಕ್ಕಪ್ಪ ಬೈದ್ಯಾ, ಬಾ ಇಲ್ಲಿ ಕೋರ್ಟಲ್ಲಿ ಹೇಳು. ಸೊ ನಮ್ಮ ಮನೆಯಲ್ಲಿ 8 ಜನ 5 ಜನ 6 ಜನ ಇದ್ದರೆ ಅವರೆಲ್ಲರೂ ಎಲ್ಲ ಕಡೆನೂ ಕೇಸ್ ಹಾಕೋರೆ. ಇದಕ್ಕೆ ಬರೀ ಲೈಫ್ ಲಾಂಗ್ ಅವರು ಜೀವನ ಪೂರ್ತಿ ಈ ಥರ ಪದ ಬಳಕೆ, ಈ ಥರ ಒಂದು ಲಾನ ಮಿಸ್ಯೂಸ್ ಮಾಡ್ಕೊಂಡಿರೋದ್ರಿಂದ ಲೈಫ್ ಲಾಂಗ್ ಅವರು ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ಅಲಿಬೇಕು. ಇಷ್ಟೇ ಅವ್ರ ಶಿಕ್ಷೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.